ಆತ್ಮೀಯ ವಿದ್ಯಾರ್ಥಿನಿಯರೇ, ಪಾರ್ಟ್ ಸಿ ಒಳಗೆ ಮ್ಯಾಥಮೆಟಿಕ್ಸ್ ಒಳಗೆ ಏನಂತಂದ್ರೆ 6 × 3 ಅದಲ್ಲ 18 ಅಂದರೆ 11 ಕ್ವಶನ್ಸ್ ಆನ್ಸರ್ ಎನಿ 6 ಕ್ವಶನ್ಸ್ ಅಂದರೆ 11 ಇರ್ತಾವೆ ಕ್ವಶನ್ಸ್. ನೀವು 6 ಬರೀಬೇಕಾಗ್ತದೆ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಒಳಗೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡ್ಬೇಕಾಗತ್ತೆ ಸ್ಟೂಡೆಂಟ್ಸ್. ಯಾಕಂತಂದರೆ ಸ್ವಲ್ಪ 6 ಬರೀಬೇಕಾಗ್ತದೆ 3 ಮಾರ್ಕ್ಸಿಂದು. ಒಟ್ಟು ಟೋಟಲ್ 18 ಮಾರ್ಕ್ಸ್ ಬರಬೇಕಾಗೈತೆ. ಅದಕ್ಕೆ ಯಾವ್ಯಾವ ಚಾಪ್ಟರ್ದು ಏನೇನು ಬರಬೇಕಂದ್ರೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ಬ್ಲೂ ಪ್ರಿಂಟ್ ಅಂತೂ ನಿಮ್ಗೆ ಗೊತ್ತದ, ಯಾವ್ಯಾವ ಚಾಪ್ಟರ್ಲಿಂದ ಏನೇನು ಬರ್ತಾವೆ ಅನ್ನೋದು ನಿಮ್ಗೆ ಗೊತ್ತದ, ಐಡಿಯಾ ಅದ. ಬಟ್ ಚಾಪ್ಟರ್ ವೈಸ್ ನೋಡಿ, ಈಗ ಪಾರ್ಟ್ ಸಿ ಒಳಗೆ ರಿಲೇಷನ್ಸ್ ಫಂಕ್ಷನ್ ಕಾನ್ಸೆಪ್ಟ್ ಯಾವ ಬರ್ತಾವೆ ಅಂದ್ರೆ ಈಕ್ವಲೆನ್ಸ್ ರಿಲೇಷನ್ಸ್ ಬೇಸ್ ಮೇಲೆ ಬರ್ತದೆ. ಒಂದು ಕ್ವಶನ್ ಬರ್ತದೆ ರಿಲೇಷನ್ ಫಂಕ್ಷನ್ಸ್. ಇಲ್ಲೇ ನಿಮಗೆ ಒಟ್ಟು ಟೋಟಲ್ 11 ಕ್ವಶನ್ಸ್ ಕೊಟ್ಟಿದೆ ನಿಮಗೆ. ಯಾವುದು ಪಾರ್ಟ್ ಸಿ ಒಳಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ ಈಕ್ವಲೆನ್ಸ್ ರಿಲೇಷನ್ಸ್ ಬೇಸ್ ಮೇಲೆ ಬೀಳುವಂಥ ಕ್ವಶನ್ಸ್ ಇವೆಲ್ಲ. ಸ್ವಲ್ಪ ಇವು ಮಾಡಬೇಕು, ಯಾಕಂದರೆ ಇಂಪಾರ್ಟೆಂಟು. ಮತ್ತು ಇಯರ್ ವೈಸ್ ನಿಮಗೆ ಯಾವ್ಯಾವ ಬೀಳ್ತಾವೆ ಅನ್ನೋದು ನಿಮಗೆ ಸ್ವಲ್ಪ ಹೈಕ್ ಕೊಟ್ಟಿದೆ ನೋಡಿರಿ. ಬ್ರ್ಯಾಕೆಟದಲ್ಲಿ ಮಾರ್ಚ್ 16, ಮಾರ್ಚ್ 19, ಮಾರ್ಚ್ 17, ಜುಲೈ 17 ಒಳಗೆ ಬಿದ್ದಿದ್ದು ಇವೆಲ್ಲ. ನೆಕ್ಸ್ಟ್ 2ನೇ ಚಾಪ್ಟರ್ ಬರ್ತಾ ಇರೋದು ಯಾವುದಂತಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂದರೆ ITF. ಇಲ್ಲೇ ಕಾನ್ಸೆಪ್ಟ್ ಯಾವ್ದು ಬರ್ತದೆ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಬೀಳುವಂಥ ಪ್ರಾಪರ್ಟಿ ಆಫ್ ITF ಮೇಲೆ ಬೀಳುತ್ತದೆ. ಇದು ITF ಬೇಸ್ ಮೇಲೆ. ಇಲ್ಲೇ ಯಾವುದಂತಂದ್ರೆ ಟೋಟಲ್ 14 ಕ್ವಶನ್ಸ್ ಕೊಟ್ಟೀನಿ. 14 ಕ್ವಶನ್ ಅದಾವು. ಇಲ್ಲೇ 14 ಕ್ವಶನ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಒಂದು 3 ಮಾರ್ಕ್ಸಿನ ಹತ್ತತ್ತೆ. ಯಾವುದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ. ನೆಕ್ಸ್ಟ್ ನೋಡಿ ಯಾವುದಂದ್ರೆ ಮ್ಯಾಟ್ರಾಸಸ್ ಮೇಲೆ. ಮ್ಯಾಟ್ರಾಸಸ್ಸು ಒಂದು ಕ್ವಶನ್ ಬರ್ತದೆ. ಅದು ಹೆಂಗಂದ್ರೆ ಎಕ್ಸ್ಪ್ರೆಸ್ ಆ್ಯಸ್ ಎ ಸಮ್ ಆಫ್ ಎ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಬೇಸ್ ಮೇಲೆ ಕೇಳ್ತಾನೆ ಮ್ಯಾಟ್ರಾಸಸ್ ಮೇಲೆ. ಅಲ್ಲಿ ಇಲ್ಲಿಯೂ ಒಂದಿಷ್ಟು ಕ್ವಶನ್ಸ್ ಕೊಟ್ಟೀನಿ. ಎಷ್ಟು ಅಂತಂದರೆ 10 ಕ್ವಶನ್ಸ್ ಕೊಟ್ಟೀನಿ. 10 ಕ್ವಶನ್ಸ್ ಒಳಗೆ ಒಂದು ಡೆಫಿನಿಟ್ ಬೀಳ್ತದೆ ಪ್ಲಸ್ ಥೇರಮ್ ಬೀಳ್ತದೆ. ಸೊ ಥೇರಮ್ ಅಂದರೆ ಯಾವುದು ಸಿಮೆಟ್ರಿಕ್ ಬೇಸ್ ಮೇಲೆ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮೇಲೆ ಥೇರಮ್ಸ್ ಕೇಳ್ತಾನೆ. ಓಕೆ, ಇವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಏನದಲ್ಲ ಡೆಫಿನೆಟಾಗಿ ಹತ್ತತ್ತ ಮ್ಯಾಟ್ರಾಸಸ್ ಮೇಲೆ. ಇನ್ನು ನೆಕ್ಸ್ಟ್ ಯಾವುದಂತಂದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್. ನೀವು ಅನ್ಬೋದು ಡಿಟರ್ಮೆಂಟ್ಸ್ ಇಲ್ಲಲ್ವ ಅಂತ. ಡಿಟರ್ಮೆಂಟ್ಸ್ 3 ಮಾರ್ಕ್ಸ್ನಲ್ಲಿ ಇಲ್ಲ. ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಬಿಲಿಟಿ ಮಾಡಿರಿ. ಇಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಬಿಲಿಟಿ ಒಳಗೆ ಡಿಫ್ರೆನ್ಷಿಯೇಷನ್ ಒಳಗೆ ಕಾನ್ಸೆಪ್ಟ್ ಯಾವ ಬರ್ತಾವೆ ಅಂದರೆ ಲಾಗರಿಥಮಿಕ್ ಡೆರಿವೇಟಿವ್ ಮತ್ತು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಏನದಲ್ಲ 3 ಮಾರ್ಕ್ಸಿನ ಬೀಳ್ತಾವೆ. ಈಗ ನೋಡಿ ಲಾಗರಿಥಮಿಕ್ ಡೆರಿವೇಟಿವ್ ಒಳಗೆ 11 ಕ್ವಶನ್ಸ್ ಅದಾವೆ. ಈ 11ರಾಗ ಒಂದು ಬೀಳ್ತದೆ ರೀ, ಯಾವುದು ಲಾಗರಿಥಮಿಕ್ ಫಂಕ್ಷನ್ಸ್. ಇನ್ನು ನೆಕ್ಸ್ಟ್ ಪ್ಯಾರಾಮೆಟ್ರ್ ಅಂತ ಬರ್ತದೆ. ಪ್ಯಾರಾಮೆಟ್ರಿಕ್ ಒಳಗೆ ನೀವು 8 ಕ್ವಶನ್ಸ್ ಒಳಗೆ ಒಂದು ಯಾವುದು ಪ್ಯಾರಾಮೆಟ್ರಿಕ್ ಮೇಲೆ ಕೇಳ್ತಾನೆ. ಯಾವುದು 2 ಅದು ನೋಡ್ರಿ. ಡಿಫ್ರೆನ್ಷಿಯೇಷನ್ ಒಳಗೆ 2 ಕೇಳ್ತಾನೆ. ಒಂದು ಲಾಗರಿಥಮಿಕ್ ಫಂಕ್ಷನ್ಸ್ ಮೇಲೆ, ಇನ್ನೊಂದು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಮೇಲೆ. ಓಕೆ, ಇನ್ನು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನೋಡಿ, ಅಬ್ಸರ್ವ್ ಮಾಡಿ. ಇವು 4 ಒಳಗೆ ಒಂದು ಮಾಡಿಬಿಡ್ರಿ ಫಿಕ್ಸ್ ಹತ್ತತ್ತೆ. ಯಾವುದು ಮ್ಯಾಕ್ಸಿಮಮ್ ಮಿನಿಮಮ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇರುವಂಥ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇವು 4ದಾಗ ಒಂದು ಫಿಕ್ಸ್ ಇರತ್ತದ ರೀ. ಯಾವುದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಹೇಳ್ತಾ ಇರೋದು. ಇನ್ನು ಇಂಟಿಗ್ರಲ್ಸ್ ಮೇಲೆ. ಇಂಟಿಗ್ರಲ್ಸ್ ಮೇಲೆ ಯಾವ ಬರ್ತವೆ ಅಂದರೆ ಒಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ ಬರ್ತದೆ, ಅಂದರೆ ಐಲೆಟ್ ರೂಲ್ ಅಂತ ಬರ್ತದಲ್ಲ ಇದ್ರ ಮೇಲೆ. ನೆಕ್ಸ್ಟ್ ಮೆಥಡ್ ಆಫ್ ಪಾರ್ಷಲ್ ಫ್ರ್ಯಾಕ್ಷನ್ಸ್ ಮೇಲೆ. ಇನ್ನೊಂದು ಇಂಟಿಗ್ರೇಷನ್ ಆಫ್ e⁻x f(x) + f'(x) × dx = e⁻x × f(x) + c. ಈ ಬೇಸ್ ಮೇಲೆ ಏನದಲ್ಲ ಕ್ವಶನ್ಸ್ ಕೇಳ್ತಾನೆ. ಯಾವುದು ಇಂಟಿಗ್ರೇಷನ್ಸ್ ಮೇಲೆ. ಇಲ್ಲಿ ಅಬ್ಸರ್ವ್ ಮಾಡಿ, ಬೈಫರ್ಕೇಷನ್ ಮಾಡಿಕೊಟ್ಟಿನಿ ನಿಮ್ಗೆ. ಏನಂತಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಎಷ್ಟದ ಅಂದರೆ ಅಬ್ಸರ್ವ್ ಮಾಡಿ 12 ಪ್ರಾಬ್ಲಮ್ಸ್ ಅದ ನೋಡಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ. ಇವಷ್ಟು ಮಾಡಿಬಿಟ್ರೆ ಒಂದು ಕ್ಲಿಕ್ ಆಗತ್ತದ ನಿಮ್ಗೆ. ನೆಕ್ಸ್ಟ್ ಇಂಟಿಗ್ರೇಷನ್ ಬೈ ಪಾರ್ಷಲ್ ಫ್ರ್ಯಾಕ್ಷನ್ಸ್ ಮೇಲೆ ನಿಮ್ಗೆ ಏನದಲ್ಲ 13ರಿಂದ ಸ್ಟಾರ್ಟ್ ಆಗಿ 18ಕ್ಕೆ ಮುಗಿತು ನೋಡಿರಿ. ಇವು ಪಾರ್ಷಲ್ ಫ್ರ್ಯಾಕ್ಷನ್ಸ್. ಇವು ಅಷ್ಟು ಮಾಡಿಬಿಟ್ರೆ ಸಾಕು, ನೀವು ಇನಫ್ ರೀ ಇಂಟಿಗ್ರೇಷನ್ಸ್ ಪಾರ್ಟ್ ಮೇಲೆ. ಇಂಟಿಗ್ರೇಷನ್ ಆಫ್ ದ ಫಾರ್ಮ್ ಮೇಲೆ ಇವು ಇಷ್ಟು ಪ್ರಾಬ್ಲಮ್ಸ್ ಅದಾವೆ. ನಿಮ್ಮ NCERT ಒಳಗೆ ಸಾಲ್ಡು ಮತ್ತು ಅನ್ಸಾಲ್ಡ್ ಕೂಡ ಕೊಟ್ಟಿದ್ದು ನಾ ಇದು. ಓಕೆ, 24 ನೋಡಿ, 19ರಿಂದ 24 ಪ್ರಾಬ್ಲಮ್ಸು ಇಂಟಿಗ್ರೇಷನ್ ಆಫ್ ಅದರ್ ಫಾರ್ಮ್ ಅಂತ ಅದ. ಇನ್ನು ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕಾನ್ಸೆಪ್ಟ್ ಮೇಲೆ ಮೆಥಡ್ ಆಫ್ ವೇರಿಯಬಲ್ ಸಪ್ರೇಬಲ್ ಮೇಲೆ ಕೇಳ್ತಾನೆ. ಮೆಥಡ್ ಆಫ್ ವೇರಿಯಬಲ್ ಮತ್ತು ಸಪ್ರೇಬಲ್ ಮೇಲೆ ಇಲ್ಲಿ 5 ಪ್ರಾಬ್ಲಮ್ಸ್ ಅದಾವೆ. 5 ಪ್ರಾಬ್ಲಮ್ಸಲ್ಲೇ ರಿಪೀಟ್ ಆಗಿರುವಂಥ ಪ್ರಾಬ್ಲಮ್ಸ್ನ ಕೊಟ್ಟಿದ್ದು ನಿಮಗೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಯಾವುದು ಅಪ್ ಟು ವೆಕ್ಟರ್ಸ್ ಅಲ್ಜಿಬ್ರಾ ಮೇಲೆ. ವೆಕ್ಟರ್ ಅಲ್ಜಿಬ್ರಾ ಮೇಲೆ ಏನದ ಅಂದರೆ ಸೆಕ್ಷನ್ ಫಾರ್ಮುಲಾ ಮತ್ತು ಇಂಟರ್ನಲಿ m/n ಅಂತ ಕೊಟ್ಟಾನ. ಯೂನಿಟ್ ಆಫ್ ವೆಕ್ಟರ್
ಯಾವುದು ಪರ್ಪೆಂಡಿಕ್ಯುಲರ್ ಮೇಲೆ ಕೇಳ್ತಾನೆ. ಇವು ಪ್ರಾಬ್ಲಮ್ಸು ವೆಕ್ಟರ್ಸ್ ಮೇಲೆ ಎಷ್ಟದ ಅಂತಂದ್ರೆ ಪ್ರಾಬ್ಲಮ್ಸ್ 10 ಪ್ರಾಬ್ಲಮ್ಸ್ ವೆಕ್ಟರ್ಸ್ ಬೇಸ್ ಮೇಲೆ ಅದ. ಯಾವುದು ವೆಕ್ಟರ್ಸ್ನ ಹೇಳ್ತಾರೆ. 3 ಡೈಮೆನ್ಷನ್ ಜಾಮೆಟ್ರಿ ಮೇಲೆ ಕೇಳಲ್ಲ. ಇನ್ನು ಬರ್ತಾ ಇರೋದು ಲಾಸ್ಟ್ ಯಾವುದು ಪ್ರೊಬಾಬಿಲಿಟಿ ಒಳಗೆ ಥಿಯರಮ್ಸ್ ಬೇಸ್ ಮೇಲೆ ಪ್ರೊಬಾಬಿಲಿಟಿ. ಅವು ಎಷ್ಟು ಪ್ರಾಬ್ಲಮ್ಸ್ ಅಂದ್ರೆ 9 ಪ್ರಾಬ್ಲಮ್ಸ್ ಅದಾವೆ. ಈ 9 ಪ್ರಾಬ್ಲಮ್ಸಲ್ಲಿ ನೀವು ಯಾವುದರ ಒಂದು ಪರ್ಫೆಕ್ಟ್ ಮಾಡಿರಿ. ಓಕೆ, ಗೊತ್ತಾಯ್ತು ರೀ? ಓಕೆ, ಥ್ಯಾಂಕ್ ಯು, ಬಾಯ್. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತಿರಿ ಮತ್ತು